ಹಾಯ್, ನಾನು ನಿಮ್ಮ ದಿನೇಶ್. ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ನಾನಿವತ್ತು ಒಂದು ಒಳ್ಳೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಕೀಲ್ ಸಾಬ್ ಅಂತಲೇ ಹೆಸರುವಾಸಿಯಾಗಿರುವಂಥ ಜಗದೀಶ್ ಅವರು ಹೇಳ್ತಾರೆ, ರಿಕವರಿ ಏಜೆಂಟ್ಗಳು ಗೂಂಡಾಗಳು ಅಂತ ಹೇಳ್ತಾರೆ. ಜಗದೀಶ್ ಅವ್ರ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ಅವ್ರು ಮಾಡೋ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಅವ್ರು ಮಾಡೋ ಕೆಲಸಗಳಿಗೆ ನಾನು ತುಂಬಾ ಇಷ್ಟಪಡ್ತೀನಿ. ಬಟ್ ಈ ಮಾತನ್ನ ಅವರು ವಾಪಸ್ ತಗೋಬೇಕು. ಗೂಂಡಾಗಳು ಹೆಂಗಾಗ್ತಾರೆ? ಇವತ್ತಿನ ದಿನ ರಿಕವರಿ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವ್ರಿಗೇನಾದ್ರು ಗೊತ್ತಿದೆಯಾ? ಇವತ್ತು ಆ ಫೀಲ್ಡಲ್ಲಿ ಇರೋರು ಮಾತ್ರ ಅದರದ್ದು ಕಷ್ಟ, ಅದರದ್ದು ನೋವು, ಅದು ಏನು ಎತ್ತ ಅಂತ ಗೊತ್ತಿರೋದು. ನಾನು ಒಬ್ಬ ರಿಕವರಿ ಏಜೆಂಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಸುಮಾರು ದುಡ್ಡನ್ನ ನಾವು ಕೈಯಿಂದ ಹಾಕಿರ್ತೀವಿ. ಮಂತ್ ಎಂಡಲ್ಲಿ ನಮಗೆ ಟಾರ್ಗೆಟ್ ಅಂತ ಇರುತ್ತೆ. ಆ ಟಾರ್ಗೆಟ್‌ಗೋಸ್ಕರ ನಾವೇ ಕೈಯಿಂದ ಹಾಕಿ ಅವ್ರದ್ದು ದುಡ್ಡು ಕಟ್ಟಿರ್ತೀವಿ. ಕೇಳೋಕೆ ಹೋದಾಗ ಅವ್ರು ದಬ್ಬಾಳಿಕೆ ಮಾಡಿ, ಅಯ್ಯೋ ಗೂಂಡಾಯಿಸಮ್ ಮಾಡಿದ್ರು, ರೌಡಿಸಮ್ ಮಾಡಿದ್ರು. ಸರ್, ಅವ್ರು ಕರೆಕ್ಟಾಗಿ ಕಟ್ಬಿಟ್ರೆ ನಾವು ಯಾಕೆ ಸರ್ ಅವ್ರ ಹತ್ರಕ್ಕೆ ಹೋಗೋಣ? ಲಾಯರ್ ವಕೀಲ್ ಸಾಹೇಬ್ರೆ, ನಿಮಗೂ ಹೇಳ್ತಾ ಇದ್ದೀನಿ, ಅವ್ರು ಸರಿಯಾಗಿ ಕಟ್ಬಿಟ್ರೆ ನಾವು ಯಾಕೆ ಹೋಗೋಣ? ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ ಕೊಡ್ತೀನಿ. ಮೋಸ ಮಾಡಿರೋ ಅಂಥ ಎಷ್ಟು ಜನ ಕಸ್ಟಮರ್ಗಳು ಮೋಸ ಮಾಡಿರೋ ಅಂಥದ್ದು, ಫ್ರಾಡ್ಗಳು ಮಾಡಿರೋ ಅಂಥ ಕೆಲಸನ ನಾನು ತೋರಿಸ್ತೀನಿ ಸರ್. ರಿಕವರಿ ಏಜೆಂಟ್ಗೆ ಈಗ ಏನಾಗಬೇಕು, ಏನು ಒಂದು ಪ್ರೊಸೀಜರ್ ಮಾಡಿದ್ದಾರೆ ಅಂತಂದರೆ, RBIಯಿಂದ ಒಂದು ಎಕ್ಸಾಮ್ ಬರುತ್ತೆ, DRA ಅಂತ. ಆ ಎಕ್ಸಾಮ್ನ ಪಾಸ್ ಮಾಡಿರಬೇಕು. ಆಮೇಲೆ ಅವ್ರು ಇರೋ ಏರಿಯಾದಲ್ಲಿ ಪೊಲೀಸ್ ವೆರಿಫಿಕೇಷನ್ ಅಂತ ಮಾಡ್ತಾರೆ. ಆ ಒಂದು ಸರ್ಟಿಫಿಕೇಟು ತೊಗೊಳ್ಬೇಕು. ಅದಿದ್ದರೆ ಮಾತ್ರ ರಿಕವರಿ ಏಜೆಂಟ್ ಆಗೋಕ್ಕೆ ಸಾಧ್ಯ. ರಿಕವರಿ ಏಜೆಂಟ್ ಅಂದರೆ ಏನು ಸಾಮಾನ್ಯದ ಕೆಲಸ ಅಲ್ಲ ಸರ್. ಬೆಳಗ್ಗೆ ಬಿಟ್ಟರೆ ಎಷ್ಟೊತ್ತು ಮನೆಗೆ ಬರ್ತೀವಿ. ನಮಗೂ ಹೆಂಡತಿ ಮಕ್ಕಳಿರ್ತಾರೆ. ಅವ್ರ ಜೊತೆ ಒಂದು ಓಡಾಡೋಕ್ಕಾಗಲ್ಲ. ಮಂತ್ ಎಂಡಲ್ಲಿ ಭಾರಿ ಟೆನ್ಷನ್ನು, ಪ್ರೆಷರು ಎಲ್ಲ ಇರುತ್ತೆ. ಬಟ್ ವಿಧಿ ಇಲ್ಲ, ನಾವು ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇರೋದು, ಎಲ್ಲ ರಿಕವರಿ ಏಜೆಂಟ್ಗಳನ್ನೂ ದಯವಿಟ್ಟು ವಕೀಲ್ ಸಾಹೇಬ್ರೆ, ನಿಮ್ಮ ಮೇಲೆ ತುಂಬ ಅಭಿಮಾನ ಇದೆ. ನಿಮ್ಮ ಮೇಲೆ ತುಂಬ ನನಗೆ ನಿಮ್ಮನ್ನು ಕಂಡರೂ ತುಂಬ ಇಷ್ಟ. ಬಟ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ರಿಕವರಿ ಏಜೆಂಟ್ಗಳನ್ನ ಆ ಥರ ಬಿಂಬಿಸ್ಬೇಡಿ, ಆ ಥರ ತೋರಿಸ್ಬೇಡಿ ಜನಗಳಿಗೆ. ಯಾಕೆ ಅಂತಂದರೆ, ಎಲ್ಲರೂ ಒಂದೇ ಥರ ಇರಲ್ಲ ಸರ್. 100ರಲ್ಲಿ 10 ಜನ ಇರ್ಬೋದು ಸರ್. ಇನ್ನು 90 ಜನ ಅಮಾಯಕರು ಇರ್ತಾರೆ ಸರ್. ನೀವು ಹೇಳೋ ಅಂಥ ಹೇಳಿಕೆನ ಜನಗಳು 100ಕ್ಕೆ 100 ತೊಗೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ, ನೀವು ಆ ಮಟ್ಟದಲ್ಲಿ ಇದ್ದೀರಾ. ನೀವು ಹೇಳೋ ಅಂಥ ಮಾತುಗಳು ಜನಗಳಿಗೆ ಬೇಗ ನಾಟುತ್ತೆ. ನಾವು ಹೇಳೋ ಅಂಥ ಮಾತುಗಳು ನಾಟಲ್ಲ ಸರ್. ದಯವಿಟ್ಟು ಆದ ಕಾರಣ ರಿಕವರಿ ಏಜೆಂಟ್ಗಳನ್ನೂ ಒಬ್ಬರು ಮನುಷ್ಯನಾಗಿ ನೋಡಿ, ದಯವಿಟ್ಟು ಅವ್ರಿಗೂ ಯಾರ್ಯಾರು ಕಸ್ಟಮರ್ ಇದ್ದಾರೆ, ಪ್ರೀತಿ ವಿಶ್ವಾಸದಿಂದ ಮಾತಾಡಿ. ಓಯ್ ನೀವು ಗೂಂಡಾ, ನೀನು ರೌಡಿ, ನೀನು ಬಂದು ಹಂಗೆ ಮಾಡ್ತೀಯ, ಮನೆ ಹತ್ರ ನಿಂತ್ಕೋತೀಯ, ಅವೆಲ್ಲ ಏನೂ ಇಲ್ಲ. ದಯವಿಟ್ಟು ಮನುಷ್ಯರ ಥರನೇ ನೋಡಿ. ದಯವಿಟ್ಟು ಅವರು ಒಬ್ಬರು ಮನುಷ್ಯರೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.